ಮಲೆನಾಡಿನಲ್ಲಿ ಮಳೆಯಿಂದಾಗಿ ಕೆಸರು ಗದ್ದೆಯಂತಾಗಿದೆ ರಸ್ತೆ. ಸ್ನೇಹಿತರ ಸಹಕಾರದೊಂದಿಗೆ ರಸ್ತೆ ದುರಸ್ತಿಯನ್ನು ಮಾಡಿದ್ದಾರೆ ಯುವಕರು. ಒಂದು ಕಡೆಯಲ್ಲಿ ವರ್ಷಧಾರಿ ಆರ್ಭಟ ಜೋರಾಗಿದೆ, ಮಳೆ ಜೋರಾಗಿ ಬರ್ತಾ ಇದೆ, ಇತ್ತ ರಸ್ತೆ ಕೂಡ ಹಾಳಾಗಿದೆ. ಸ್ನೇಹಿತರ ಸಹಕಾರದೊಂದಿಗೆ ರಸ್ತೆಯನ್ನು ದುರಸ್ತಿ ಮಾಡಿದ್ದಾರೆ ಯುವಕರು. ಶಿವಮೊಗ್ಗದ ರಾಮಚಂದ್ರಾಪುರ ಗ್ರಾಮ ಪಂಚಾಯಿತಿಯ ರಸ್ತೆ ಇದು. ಹಾಳಾಗಿತ್ತು ರಸ್ತೆ. ಜಯನಗರ ಹಾಗೂ ಸಿಂಗಾಪುರ ಕಬರ್ಸ್ತಾನ್ ರಸ್ತೆ ಸದ್ಯ ಅದನ್ನ ಯುವಕರೆಲ್ಲ ಸೇರ್ಕೊಂಡು ಸರಿ ಮಾಡಿದ್ದಾರೆ. 30 ಮನೆಗಳಿರುವಂಥ ಈ ಭಾಗದಲ್ಲಿ ಸಂಚಾರಕ್ಕೆ ಅಡ್ಡಿ ಆಗ್ತಾ ಇತ್ತು. ಇತ್ತೀಚೆಗೆ ಭಾರಿ ಮಳೆಗೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿತ್ತು ರಸ್ತೆ. ಯೋಗ್ಯವಾದಂಥ ರಸ್ತೆ ನಿರ್ಮಾಣಕ್ಕೆ ಗ್ರಾಮದ ಯುವಕರು ಮುಂದಾಗಿದ್ದಾರೆ. ಜಲ್ಲಿಕಲ್ಲು, ಮಣ್ಣು, ಟಿಪ್ಪರ್, ಟ್ರ್ಯಾಕ್ಟರ್ ಅನ್ನು ಬಳಸಿಕೊಂಡು ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಹಾಗೆಯೇ ಯುವಕರ ಕಾರ್ಯವೈಖರಿಗೆ ಸ್ಥಳೀಯ ಗ್ರಾಮಸ್ಥರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಜನಪ್ರತಿನಿಧಿಗಳು ನೋಡಬೇಕು ಈ ಸ್ಟೋರಿಯನ್ನು. ಸ್ವಲ್ಪ ಒಂದು ಕಡೆಯಲ್ಲಿ ನಿಮ್ಮ ಕೈಲಾಗಿದ್ದಂಥ ಕೆಲಸವನ್ನು ಅಲ್ಲಿ ಒಂದು ಯುವಕರ ಗುಂಪೆ ಸೇರಿಕೊಂಡು ಮಾಡಿದೆ. ಸಾಕಷ್ಟು ಬಾರಿ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಮನವಿಯನ್ನು ಮಾಡಿಕೊಂಡ್ರು. ನೋ ಯೂಸ್. ಅವರೇನು ಕೆಲಸ ಮಾಡಲಿಲ್ಲ. ಕಡೆಗೆ ಕಾದು ಸುಸ್ತಾದ ಗ್ರಾಮಸ್ಥರು ಮಾಡಿದ್ದೇನು ಅಂತ ಹೇಳಿದರೆ ಒಂದು ಯೋಗ್ಯವಾದ ರಸ್ತೆ ನಿರ್ಮಾಣವನ್ನು ಅವರೇ ಮಾಡಿದ್ದು. ನೋಡ್ತಾ ಇರ್ಬೋದು ಹೆಂಗಿತ್ತು ಮಣ್ಣಿನ ರಸ್ತೆ ಅಂತೇಳಿ. ಆ ಕಡೆಯಿಂದ ಈ ಕಡೆ ಹೋಗೋಕ್ಕಾಗಲ್ಲ, ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗಲ್ಲ. ವಾಹನ ಹೋದರೆ ಹೋಗಿರುತ್ತೆ, ನಡ್ಕೊಂಡು ಹೋದರೆ ಮೈಕೈ ಎಲ್ಲ ಕೆಸರಾಗುತ್ತೆ, ಅಂಥ ಪರಿಸ್ಥಿತಿ ಇತ್ತು. ಆ ದಾರಿನ ಸರಿ ಮಾಡಿದ್ದು ಅಲ್ಲಿನ ಯುವಕರು. ಶಿವಮೊಗ್ಗ ಜಿಲ್ಲೆಯ ರಾಮಚಂದ್ರಪುರ ಯುವಕರ ಕಾರ್ಯವೈಖರಿಗೆ ತಮ್ಮ ಊರಿಗೆ ಬೇಕಾದಂಥ ರಸ್ತೆಯನ್ನು ಅವರೇ ಮಾಡ್ಕೊಂಡಿದ್ದಾರೆ. ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸದ್ಯ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು. ಒಂದು ರಸ್ತೆ ಮಾಡಿಕೊಡೋಕ್ಕಾಗಲ್ಲ, ಓಟ್ ಕೇಳಕ್ಕೆ ಬರ್ತೀರಾ ಅಂತ ಹೇಳಿದ್ರೆ ನಾಚಿಕೆ ಖಂಡಿತವಾಗ್ಲೂ ಆಗಲೇಬೇಕು. ಆದರೆ ಕಾದು ಸುಸ್ತಾದಂಥ ಗ್ರಾಮಸ್ಥರು, ಅಲ್ಲಿನ ಯುವಕರು ಏನು ಮಾಡಿದ್ರು ಅಂತ ಹೇಳಿದ್ರೆ, ನೀವೇನು ಮಾಡ್ಕೊಡೋದು ಬೇಡ, ನಮ್ಮ ಊರಿಗೆ ಹೋಗೋಕೆ ರೋಡನ್ನು ನಾವೇ ಮಾಡ್ಕೋತೀವಿ ಅಂತೇಳಿ ಅವರೇ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ಟಿಪ್ಪರು, ಟ್ರ್ಯಾಕ್ಟರು, ಜಲ್ಲಿ, ಕಲ್ಲುಗಳನ್ನು ಹಾಕಿ ರಸ್ತೆ ದುರಸ್ತಿ ಕಾರ್ಯವನ್ನು ಆ ಗ್ರಾಮದ ಯುವಕರು ಸೇರಿದಂತೆ ಸಾಕಷ್ಟು ಜನರು ಸೇರಿಕೊಂಡು ಮಾಡಿದ್ದಾರೆ. ಒಂದು ಒಳ್ಳೆ ರಸ್ತೆ ಆಗಿದೆ ಈಗ ಶಿವಮೊಗ್ಗದ ರಾಮಚಂದ್ರಪುರ ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ 30 ಮನೆಗಳಿವೆ. 30 ಮನೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ದಾರಿ ಇದು. ಬಟ್ ಅಲ್ಲೇ ಎಂಥ ಪರಿಸ್ಥಿತಿ ಇತ್ತು ನೋಡ್ತಾ ಇರಬಹುದು. ಹಾಗೆಯೇ ನಾನು ಹೇಳ್ತಾ ಇದ್ದೆ, ಈ ಜನಪ್ರತಿನಿಧಿಗಳು, ಅಧಿಕಾರಿಗಳ ಕಾರ್ಯವೈಖರಿ ಹೆಂಗಿದೆ ಅಂತೇಳಿ. ಅವರೇನು ತಲೆಬಿಸಿ ತಗೊಳ್ಳಲ್ಲ. ರಸ್ತೆ ಹಾಳಾದರೆ ತೊಂದರೆ ಇಲ್ಲ, ಅವರೆಲ್ಲ ಓಡಾಡೋ ರಸ್ತೆ ಚೆನ್ನಾಗಿದ್ರೆ ಸಾಕು. ಅವರು ಈ ಗ್ರಾಮಗಳಿಗೆ ಬರೋದು ಯಾವತ್ತು ಅಂತ ಹೇಳಿದರೆ ಓಟ್ ಕೇಳೋಕ್ಕೆ ಮಾತ್ರ, ಪ್ರಚಾರ ಸಂದರ್ಭದಲ್ಲಿ ಮಾತ್ರ. ಆವಾಗ ಭರವಸೆ ಕೊಟ್ಟು ಹೋಗ್ತಾರೆ, ರಸ್ತೆ ಸರಿ ಮಾಡ್ತೀವಿ, ನಿಮಗೆಲ್ಲ ಸೌಲಭ್ಯ ಕೊಡ್ತೀವಿ ಅಂತೇಳಿ. ಓಟ್ ತೊಗೊಂಡು ಹೋದವ್ರು ನಾಪತ್ತೆ. ಮಳೆಗಾಲ ಬಂದರೆ ಇಂಥ ಪರಿಸ್ಥಿತಿ ಇರುತ್ತೆ. ಹೆಂಗಾಗಿದೆ ನೋಡ್ತಾ ಇರ್ಬೋದು ರಸ್ತೆ ನೀವು. ಅಲ್ಲಿನ ಸ್ಥಳೀಯರೆಲ್ಲ ಸೇರಿಕೊಂಡು ಆ ರಸ್ತೆ ದುರಸ್ತಿ ಕೆಲಸವನ್ನು ಮಾಡಿದ್ದಾರೆ.